ಇಲ್ಲಿ ಬನ್ನಿ ಮೇಡಮ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಜಾನ್ಸಿ ಫ್ಯಾಷನ್. ಫ್ರೆಂಡ್ಸ್, ಇವರು ನಾನು ಲಕ್ಕಿ ಡ್ರಾ ವಿನ್ನರ್ ಅನೌನ್ಸ್ ಮಾಡಿದ್ವಲ್ಲ, ಅದರಲ್ಲಿ 3ನೇ ಬಹುಮಾನ ಬಂದಿದೆ. ಲಕ್ಷ್ಮಿ ಮೇಡಮ್ ಅಂತ ಇವರು ಅಲ್ವಾ ಮೇಡಮ್? ಲಕ್ಷ್ಮಿ ಅಲ್ವಾ? ಲಕ್ಷ್ಮಿ ಮೇಡಮ್ ಅಂತ ಅವರು ಕೂಪನ್ ಕಾರ್ಡ್ ಕೂಡ ತಗೊಂಡ್ಬಂದಿದ್ದಾರೆ. ಅವರು ತಗೊಂಡಿದ್ರು, ನಮ್ಮ ಶಾಪಲ್ಲಿ ಪರ್ಚೇಸ್ ಮಾಡಿದ್ರು. ಅವ್ರಿಗೆ 3ನೇ ಬಹುಮಾನ ಬಂದಿದೆ. ನಾನು ಅವ್ರಿಗೆ ಈ ಸ್ಯಾರಿನ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ. ಮೇಡಮ್ ತಗೊಳ್ಳಿ. ಥ್ಯಾಂಕ್ ಯು. ಸುಮಾರು ಜನ ಹೇಳ್ಬಿಡ್ತಾರೆ ಗಿಫ್ಟ್ ಕೊಡ್ತಾರೋ ಕೊಡೋದೇ ಇಲ್ವೋ, ಸುಮ್ಮನೆ ಫೇಕ್ ಆಗಿ ವಿಡಿಯೋ ಮಾಡ್ತಾರೆ ಅಂತ. ಅದಕ್ಕೋಸ್ಕರನೇ ಪ್ರೂಫ್ಗೋಸ್ಕರ ವಿಡಿಯೋ ಮಾಡ್ಕೊತಾ ಇದ್ದೀವಿ. ಮೇಡಮ್, ನಿಮ್ಮ ಒಪಿನಿಯನ್ ಹೇಳಿ ಮ್ಯಾಮ್, ಈಗ ಅನ್ನಿಸ್ತಿದೆ. ನಾನು ಅವತ್ತು ಸಡನ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಬಂದೆ ಈ ಅಂಗಡಿಗೆ. ಬಟ್ ನನಗೆ ಬರುತ್ತೆ ಅಂತೇನು ಅಂದ್ಕೊಂಡಿರಲಿಲ್ಲ. ಸುಮ್ಮನೆ ನನ್ನ ಪರ್ಚೇಸ್ ಅವತ್ತು ಬೇಕಿತ್ತು, ಅರ್ಜೆಂಟ್ ಸ್ಯಾರಿ ಬೇಕಿತ್ತು, ಬಂದು ತಗೊಂಡೋದೆ. ಅವ್ರು ಕೂಪನ್ ಇದೆ ಅಂತ ಹೇಳಿದ್ರು, ಬರ್ದಾಕಿದೆ. ಬಟ್ ಇದು ನನಗೆ ಒಂದು ಲಕ್ಕಿಲಿ ಈ ಪ್ರೈಸ್ ಬಂದಿದೆ. ಥ್ಯಾಂಕ್ ಯು ಮ್ಯಾಮ್. ನಿಮ್ಗೆ ಏನು ಅನ್ನಿಸ್ತು ನಮ್ಮ ಶಾಪ್ ಬಗ್ಗೆ? ಏನು ಅನ್ನಿಸ್ತಿದೆ? ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ, ಮತ್ತು ಪ್ರೈಸ್ ವೈಸ್ ಕೂಡ ತುಂಬ ರೀಸನಬಲ್ ಆಗಿದೆ. ಕಲೆಕ್ಷನ್ಸ್ ಎಲ್ಲ ಹೇಗೆ? ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿದೆ. ನನ್ನ ಮಕ್ಕಳ ಬಟ್ಟೆ ಕೂಡ ತುಂಬ ಇಷ್ಟ ಆಯಿತು. ಅಂದ್ರೆ ತುಂಬಾ ಜನ ಚಿಕ್ಕ ಅಂಗಡಿ ಅಲ್ವಾ, ಏನ್ ಇಟ್ಟಿರೋದಿಲ್ಲ ಕಲೆಕ್ಷನ್ಸ್ ಅಂತ ಅನ್ಕೊಳ್ತಾರೆ, ಅದಕ್ಕೋಸ್ಕರ ಕೇಳಿದೆ. ಇಲ್ಲ, ಚಿಕ್ಕ ಅಂಗಡಿ ಅಂತ ಏನಿಲ್ಲ. ಬಟ್ ಏನು ಅಂತಂದ್ರೆ ನಾವು ದೊಡ್ಡ ಅಂಗಡಿಗಳಲ್ಲಿ ಹೋದ್ರೆ ಅಲ್ಲಿ ಅವ್ರದ್ದು ಎಲ್ಲ ಕೊಡ್ಬೇಕಾಗುತ್ತೆ. ಬಟ್ ಇಲ್ಲಿ ಕಲೆಕ್ಷನ್ಸು ಚೆನ್ನಾಗಿದೆ, ಮೆಟೀರಿಯಲ್ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಚಿಕ್ಕ ಅಂಗಡಿ ಅಂದ್ರೆ ಕಲೆಕ್ಷನ್ಸ್ ಜಾಸ್ತಿ ಇದೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇದೇ ತರ ಸಪೋರ್ಟ್ ಮಾಡ್ತಾ ಇದ್ದೀನಿ. ಓಕೆ ಮ್ಯಾಮ್.